ತಲುಪದು ಎಲ್ಲಾ ಸೋಮಾರಿತನವನ್ನು ಬದಿಗಿಟ್ಟು ಪವಿತ್ರ ಭಾಗೀರಥಿಯಲ್ಲಿ ಮುಳುಗುವಂತೆ ಒತ್ತಾಯಿಸಿದರು. ಆತನ ಮಾತುಗಳಿಂದ ಪ್ರೇರಿತರಾದ ಆ ಕುಲೀನ ಮಹಿಳೆಯರು ಆತನಲ್ಲಿ ನಂಬಿಕೆ ಇಟ್ಟು ತಮ್ಮ ಮಾವನ ಬಿಟ್ಟು ನದಿಯ ನೀರಿನಲ್ಲಿ ಮುಳುಗಿದರು. ತಮ್ಮ ಮಾರ್ತ್ಯ ವಸತಿಗಳಿಂದ ಮುಕ್ತರಾದ ಅವರು ತಮ್ಮ ಗಂಡಂದಿರನ್ನು ಹಿಂಬಾಲಿಸಿ ತಮ್ಮ ತಮ್ಮ ವಾಸಸ್ಥಳಗಳಿಗೆ ಹೋದರು. ಅಲ್ಲಿ ಅವರು ಸಂತೋಷ ಮತ್ತು ಸಹವಾಸವನ್ನು ಕಂಡರು. ಆಭರಣಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಆಕಾಶದ ರೂಪಗಳೊಂದಿಗೆ ಅವರು ಎಲ್ಲ ಆತಂಕಗಳಿಂದ ಹೊರಬಂದು ಅತ್ಯುತ್ತಮ ಕಾರುಗಳಲ್ಲಿ ಸವಾರಿ ಮಾಡಿದರು. ಸಭೆಯು ಚದುರಿದಂತೆ ಯಾಸನು ಪ್ರತಿಯೊಬ್ಬ ಯೋಧನಿಗೂ ಅವನ ಹೃದಯದ ಬಯಕೆಯ ಫಲವನ್ನು ನೀಡಿದನು. ಮತ್ತು ಈ ಅದ್ಭುತವಾದ ಕೂಟದ ಸುದ್ದಿ ರಾಜ್ಯದಾದ್ಯಂತ ಹರಡುತ್ತಿದ್ದಂತೆ ಪವಿತ್ರ ಮೃತರು ಮತ್ತು ಜೀವಂತ ಮನುಷ್ಯರ ನಡುವಿನ ಭೇಟಿಯಲ್ಲಿ ಜನರು ಸಂತೋಷಪಟ್ಟರು. ಈ ನಿರೂಪಣೆಯನ್ನು ಆಲಿಸುವವರು ಈ ಜೀವನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರಿಯವಾದ ಎಲ್ಲವನ್ನೂ ಭೇಟಿಯಾಗುತ್ತಾರೆ. ಈ ಕಥೆಯನ್ನು ಪಠಿಸುವ ಪ್ರತಿಫಲಗಳು ಮಿತಿಯಿಲ್ಲದವ್ವ. ಖ್ಯಾತಿ, ಶುಭ ಅಂತ್ಯ, ಸಂಬಂಧಿಕರೊಂದಿಗಿನ ಒಗ್ಗಟ್ಟು ಮತ್ತು ಎಲ್ಲ ಅಪೇಕ್ಷಣೀಯ ವಸ್ತುಗಳು, ಉತ್ತಮ ನಡವಳಿಕೆ, ಆತ್ಮಸಂಯಮ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿದ್ದವರು ಸಹ ಈ ಅದ್ಭುತ ಪರ್ವವನ್ನು ಕೇಳುವ ಮೂಲಕ ಮುಂದಿನ ಅತ್ಯುನ್ನತ ಗುರಿಯನ್ನು ಸಾಧಿಸುತ್ತಾರೆ. ಬುದ್ಧಿವಂತ ಮತ್ತು ಬುದ್ಧಿವಂತ ರಾಜನಾದ ಜನಮೇಜಯನ ಆಸ್ಥಾನದಲ್ಲಿ ಸೌತಿಯು ತನ್ನ ಪೂರ್ವಜರ ಪುನರಾಗಮನದ ಕಥೆಯನ್ನು ಹೇಳುತ್ತಿದ್ದನು. ಕಥೆಯನ್ನು ಶ್ರದ್ಧೆಯಿಂದ ಆಲಿಸುವಾಗ ರಾಜನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಜೀವನ ಮತ್ತು ಮರಣದ ರಹಸ್ಯಗಳನ್ನು ಗ್ರಹಿಸಲು ಅವನ ಮನಸ್ಸು ಉತ್ಸುಕವಾಗಿತ್ತು. ಸೌತಿಯು ಮಾತನಾಡುವುದನ್ನು ಮುಗಿಸಿದಾಗ ರಾಜ ಜನಮೇಜಯನು ಪ್ರಸಿದ್ಧ ಕೃಷಿ ಮತ್ತು ಮಹಾನ್ ವ್ಯಸನ ಶಿಷ್ಯನಾದ ವೈಶಂಪಾಯನನ ಕಡೆಗೆ ತಿರುಗಿ, ಯಾರ ದೇಹಗಳು ನಾಶವಾಗಿವೆಯೋ ಅವರು ತಮ್ಮ ಸ್ವರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ಳುವುದು ಹೇಗೆ ಸಾಧ್ಯ ಎಂದು ಕೇಳಿದನು. ರಾಜನ ಕುತೂಹಲವು ಸ್ಪಷ್ಟವಾಗಿತ್ತು. ಅವನ ಧ್ವನಿಯು ಆಶ್ಚರ್ಯದಿಂದ ತುಂಬಿತ್ತು. ಪ್ರಾಚೀನ ಜ್ಞಾನದ ಗುರುವಾದ ವೈಶಂಪಾಯನನು ವಿವರಿಸಲು ಪ್ರಾರಂಭಿಸಿದಾಗ ತಿಳಿವಳಿಕೆಯಿಂದ ಮುಗುಳಕ್ಕನು, ಕ್ರಿಯೆಗಳೇ, ಓ ರಾಜನೇ, ಪರಿಣಾಮಗಳನ್ನು ಅನುಭವಿಸದೆ ಅಥವಾ ತಾಳಿಕೊಳ್ಳದೆ ಎಂದಿಗೂ ನಾಶವಾಗುವುದಿಲ್ಲ. ದೇಹಗಳು ಕ್ರಿಯೆಗಳಿಂದ ಜನಿಸುತ್ತವೆ ಮತ್ತು ಅವು ಸಹ ಗುಣಲಕ್ಷಣಗಳಾಗಿವೆ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಬಾಹ್ಯಾಕಾಶಗಳಂತಹ ಮೂಲಭೂತ ಅಂಶಗಳು ಶಾಶ್ವತವಾಗಿವೆ, ಏಕೆಂದರೆ ಅವು ಎಲ್ಲ ಜೀವಿಗಳ ಒಡೆಯನೊಂದಿಗೆ ಒಗ್ಗೂಡಿವೆ ಎಂದು ಹೇಳಿದನು. ಆತ ಒಂದು ಕ್ಷಣ ವಿರಾಮ ನೀಡಿ ತನ್ನ ಮಾತುಗಳು ಮುಳುಗಲು ಅವಕಾಶ ಮಾಡಿಕೊಟ್ಟನು. ಈ ಅಂಶಗಳು ಶಾಶ್ವತವಾಗಿ ಅಸ್ತಿತ್ವದಲ್ಲಿವೆ. ಶಾಶ್ವತವಲ್ಲದ ವಸ್ತುಗಳು ನಾಶವಾದಾಗಲೂ ಸಹ ಶ್ರಮವಿಲ್ಲದೆ ಮಾಡಿದ ಕ್ರಿಯೆಗಳು ನಿಜ ಮತ್ತು ಅಗ್ರಗಣ್ಯವಾಗಿದ್ದು ನಿಜವಾದ ಫಲವನ್ನು ನೀಡುತ್ತವೆ. ಅಂತಹ ಕ್ರಿಯೆಗಳೊಂದಿಗೆ ಒಗ್ಗೂಡಿದ ಆತ್ಮವು ಸಂತೋಷ ಮತ್ತು ನೋವನ್ನು ಆನಂದಿಸುತ್ತದೆ, ಆದರೆ ಕನ್ನಡಿಯಲ್ಲಿರುವ ಜೀವಿಗಳ ಪ್ರತಿಬಿಂಬದಂತೆ ಬದಲಾಗದೆ ಉಳಿಯುತ್ತದೆ. ರಾಜ ಜನಮೇಜಯನ ಕಣ್ಣುಗಳು ವೈಶಂಪಾಯನನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅಗಲವಾದವು. ಅವನ ಮನಸ್ಸು ಋಷಿಯ ಬುದ್ಧಿವಂತಿಕೆಯ ಆಳವನ್ನು ಅರ್ಥಮಾಡಿಕೊಳ್ಳಲು ಹೆಣಗಾಡುತ್ತಿತ್ತು, ಆದರೆ ಅವರ ಕಾರ್ಯಗಳು ದಣಿದಿದ್ದವು. ಆತ ಚಿಂತೆಯಿಂದ ತುಂಬಿದ ಧ್ವನಿಯನ್ನು ಕೇಳಿದನು. ವೈಶಂಪಾಯನನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಒಬ್ಬರ ಕ್ರಿಯೆಗಳನ್ನು ವೇಯಿಸಿದಾಗ ಅವರು ಇನ್ನು ಮುಂದೆ ತಮ್ಮ ದೇಹವನ್ನು ತಮ್ಮ ದೇಹವೆಂದು ಪರಿಗಣಿಸುವುದಿಲ್ಲ. ಅವರು ಆತ್ಮವನ್ನು ಬೇರೆ ಯಾವುದೋ ಎಂದು ಪರಿಗಣಿಸುತ್ತಾರೆ. ಅವನು ಮತ್ತೆ ನಿಲ್ಲುತ್ತಾನೆ. ಅವನ ಕಣ್ಣುಗಳು ರಾಜನ ಮುಖವನ್ನು ಸ್ಕ್ಯಾನ್ ಮಾಡುತ್ತವೆ. ವಿವಿಧ ಅಸ್ತಿತ್ವದಲ್ಲಿರುವ ವಸ್ತುಗಳು, ಮೂಲಭೂತ ಅಂಶಗಳು ಮತ್ತು ಇಂದ್ರಿಯಗಳು ದೇಹವನ್ನು ಸಾಧಿಸಿ ಒಂದಾಗುತ್ತವೆ. ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವ ಜ್ಞಾನವುಳ್ಳ ಪುರುಷರಿಗೆ ಆ ವಸ್ತುಗಳು ಶಾಶ್ವತವಾಗುತ್ತವೆ. ಋಷಿಯು ತನ್ನ ಮಾತುಗಳನ್ನು ನದಿಯಂತೆ ಹರಿಯುವಂತೆ ಮುಂದುವರಿಸಿದನು. ಕುದುರೆಯ ತ್ಯಾಗದಲ್ಲಿ ಜೀವಕೋಸಿರಾಟಗಳು ಮತ್ತು ಇಂದ್ರಿಯಗಳು
ಬೇರೆ ಜಗತ್ತಿಗೆ ಹರಡಿದಾಗಲೂ ಅವು ಶಾಶ್ವತವಾಗಿ ಅಸ್ತಿತ್ವದಲ್ಲಿವೆ ಎಂದು ನಾವು ಕೇಳುತ್ತೇವೆ. ಓ ರಾಜನೇ, ನಿನಗೆ ಇಷ್ಟವಾದರೆ ಯಾವುದು ಪ್ರಯೋಜನಕಾವೇ ಎಂದು ನಾನು ನಿನಗೆ ಹೇಳುತ್ತೇನೆ. ಅವನು ಮುಂದೆ ವಾಲಿದನು. ಅವನ ಧ್ವನಿಯು ಪಿತೂರಿಯ ಧ್ವನಿಯನ್ನು ತೆಗೆದುಕೊಂಡಿತು. ನಿಮ್ಮ ಯಜ್ಞಗಳಲ್ಲಿ ದೇವತೆಗಳ ಮಾರ್ಗಗಳ ಬಗ್ಗೆ ನೀವು ಕೇಳಿದ್ದೀರಿ. ಯಾವುದೇ ಯಜ್ಞಕ್ಕೆ ಸಿದ್ಧತೆಗಳನ್ನು ಮಾಡಿದಾಗ ದೇವತೆಗಳು ನಿಮ್ಮ ಕಡೆಗೆ ಅನುಕೂಲಕರವಾಗಿ ಒಲವು ತೋರಿದರು ಮತ್ತು ಅವರು ನಿಮ್ಮ ಯಜ್ಞಗಳಿಗೆ ಬಂದಾಗ ಅವರು ಈ ಲೋಕದಿಂದ ಮುಂದಿನವರೆಗೆ ಹಾದು ಹೋಗುವ ಪ್ರಭುಗಳಾಗಿದ್ದರು. ವೈಶಾಖಾಯನನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಯಜ್ಞಗಳಲ್ಲಿ ದೇವತೆಗಳನ್ನು ಆರಾಧಿಸುವ ಮೂಲಕ ಒಬ್ಬರು ಅತ್ಯುತ್ತಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. 5 ಮೂಲ ಅಂಶಗಳು ಶಾಶ್ವತವಾಗಿದ್ದಾಗ ಮತ್ತು ಆತ್ಮವು ಶಾಶ್ವತವಾಗಿದ್ದಾಗ ಅವರು ಪುರುಷ ಎಂದು ಕರೆದರು. ಪರಂಪರೆ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದ ನಗರವಾದ ಹಸ್ತಿನಾಪುರದ ಹೃದಯ ಭಾಗದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸ್ವಂತ ಪುತ್ರರನ್ನು ನೋಡುವ ಅವಕಾಶದಿಂದ ಬಹಳ ಹಿಂದಿನಿಂದಲೂ ವಂಚಿತನಾಗಿದ್ದನು. ಒಂದು ಕಾಲದಲ್ಲಿ ಅದೃಷ್ಟದಿಂದ ಮಂದವಾಗಿದ್ದ ಅವನ ಕಣ್ಣುಗಳು ಪೂಜ್ಯ ಋಷಿ ವ್ಯಾಸನ ಆಶೀರ್ವಾದದಿಂದ ಅದ್ಭುತವಾಗಿ ದೃಷ್ಟಿಗೆ ಮರಳಿದವು. ರಾಜನ ದರ್ಶನವು ಹಿಂತಿರುಗಿದಾಗ ಅವನು ಮೊದಲ ಬಾರಿಗೆ ತನ್ನ ಮಕ್ಕಳನ್ನು ನೋಡಿದನು. ಅವರ ಮುಖಗಳು ತನ್ನದೇ ಆದ ಲಕ್ಷಣಗಳನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿಲಕ್ಷಣ ಹೋಲಿಕೆಯನ್ನು ಹೊರಸೂಸುತ್ತವೆ. ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದ ಕುರುರಾಜನು ವೇದಗಳು ಮತ್ತು ಉಪನಿಷತ್ತುಗಳ ಅಧ್ಯಯನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು. ರಾಜತ್ವದ ಕರ್ತವ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪಡೆದನು. ಅವನ ಸಮರ್ಪಣೆ ವ್ಯರ್ಥವಾಗಲಿಲ್ಲ, ಏಕೆಂದರೆ ಅವನು ಶೀಘ್ರದಲ್ಲೇ ಬ್ರಹ್ಮಾಂಡದ ಸೂಕ್ಷ್ಮತೆಗಳಿಗೆ ಹೊಂದಿಕೊಂಡನು. ಅವನ ಜೀವನದಲ್ಲಿ ವ್ಯಾಸನ ಉಪಸ್ಥಿತಿಯು ಒಂದು ಮಹತ್ವದ ತಿರುವಾಗಿತ್ತು. ಧೃತರಾಷ್ಟ್ರನನ್ನು ಹಸ್ತಿನಾಪುರವನ್ನು ಆಳುವ ಸಂಕೀರ್ಣತೆಗಳ ಮೂಲಕ ಮಾರ್ಗದರ್ಶನ ಮಾಡುವ ಅಚಲವಾದ ವಿಶ್ವಾಸದಿಂದ ಪ್ರೇರೇಪಿಸಿತೇತನ್ಮಧ್ಯೆ ಪರೀಕ್ಷಿತನ ಹೆಸರಾಂತ ಮಗ ಜನಮೇಜಯನು ಸೌತಿಯ ಪಾದಗಳ ಬಳಿ ಕುಳಿತು ತನ್ನ ಪೂರ್ವಜರ ಕಥೆಯನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದನು. ಆತನಿಗೆ ಒಂದು ವರವನ್ನು ನೀಡುವಂತೆ ವ್ಯಾಸನನ್ನು ವಿನಂತಿಸಿದಾಗ ಆತನ ಕುತೂಹಲವು ಕೆರಳಿತು. ತಾನು ಈ ಜಗತ್ತನ್ನು ತೊರೆದ ಅದೇ ರೂಪದಲ್ಲಿ ತನ್ನ ಸರ್ ಅನ್ನು ನೋಡಲು ಜನಮೇಜಯನ ಬಯಕೆಯು ಅನಾರೋಗ್ಯದ ಮೋಹದಿಂದ ಹುಟ್ಟಲಿಲ್ಲ. ಬದಲಿಗೆ ಆತನಿಗೆ ತಿಳಿದಿರದ ತಂದೆಯೊಂದಿಗೆ ಸಂಪರ್ಕ ಸಾಧಿಸುವ ಆಳವಾದ ಬಯಕೆಯಿಂದ ಹುಟ್ಟಿಕೊಂಡಿತು. ಯುವರಾಜನ ಬೇಡಿಕೆಯಿಂದ ಪ್ರೇರಿತರಾದ ವ್ಯಾಸನು ಹೊರಗಿನ ರಾಜ್ಯಗಳಿಂದ ಪರೀಕ್ಷಿತನನ್ನು ಕರೆದನು. ರಾಜಮನೆತನದ ತಂದೆ ತನ್ನ ಮಗನ ಮುಂದೆ ತನ್ನ ಹಿಂದಿನ ವೈಭವ ಮತ್ತು ವಯಸ್ಸಿನಲ್ಲಿ ಹೊಳೆಯುತ್ತಿದ್ದನು. ಈಗ ಮರಣದ ಸಂಕೋಲೆಗಳಿಂದ ಮುಕ್ತವಾಗಿರುವ ತನ್ನ ಸಾಯಿನ ಮುಖವನ್ನು ನೋಡಿದಾಗ ಜನಮೇಜಯನು ಭಾವೋದ್ರೇಕದಿಂದ ಹೊರಬಂದನು. ದೃಶ್ಯದಲ್ಲಿ ಹಾಜರಿದ್ದ ಸೌತಿಯು ಬುದ್ಧಿವಂತ ಸಮೀಕಾ ಮತ್ತು ಅವನ ಮಗ ಶುಂಡಿನ್ ಸಹ ಮರಣಾನಂತರದ ಜೀವನದಿಂದ ಹೊರಬಂದರು. ಅವರ ಸಾರವು ಮರ್ತ್ಯ ಕ್ಷೇತ್ರದಲ್ಲಿ ಪ್ರಕಟವಾಗುತ್ತದೆ ಎಂದು ಗಮನಿಸಿದನು. ಜನಮೇಜಯನು ತನ್ನ ಯಜ್ಞದ ಅಂತಿಮ ಅಭಿಷೇಕಗಳನ್ನು ಮಾಡುತ್ತಿರುವಾಗ ಅವನಲ್ಲಿ ಅಗಾಧವಾದ ಸಂತೋಷ ಮತ್ತು ಕೃತಜ್ಞತೆಯ ಭಾವ ಮೂಡಿತ್ತು. ಆಚರಣೆಯ ಸಮಯದಲ್ಲಿ ರೂಢಿಯಂತೆ ಅವನು ತನ್ನ ತಂದೆಯ ಪ್ರತಿರೂಪದ ಮೇಲೆ ಪವಿತ್ರ ನೀರನ್ನು ಸುರಿಸಿದನು. ನಂತರ ಉನ್ನತ ಆತ್ಮದ ರಾಜನು ಯವರ ವಂಶದಿಂದ ಜನಿಸಿದ ಕೃಷಿಯಾದ ಆಸ್ತಿಕನನ್ನು ಉದ್ದೇಶಿಸಿ ಈ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದಕ್ಕಾಗಿ ತನ್ನ ಆಳವಾದ ಸಮಾಧಾನವನ್ನು ವ್ಯಕ್ತಪಡಿಸಿದನು. ಜನಮೇಜಯನ ಮಾತುಗಳಿಂದ ಪ್ರೇರಿತರಾದ ಆಸ್ತಿಕನು ವ್ಯಾಸರ ಸದ್ಗುಣಗಳನ್ನು ಶ್ಲಾಘಿಸುತ್ತಾ ಅವನನ್ನು ತಪಸ್ಸಿನ ಸಾಗರ ಮತ್ತು ಯುಗಗಳ ಸಂಗ್ರಹವಾದ ಬುದ್ಧಿವಂತಿಕೆಯ ಭಂಡಾರ ಎಂದು ಬಣ್ಣಿಸಿದನು. ಋಷಿಯು ಜನಮೇಜಯನ ಸತ್ಯನಿಷ್ಠೆಯನ್ನು ಹೊಗಳಿದನು. ಇದು ತಕ್ಷಣನು ಭಯಾನಕ
ಅದೃಷ್ಟದಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ಮತ್ತು ಯುವರಾಜನು ತನ್ನ ಭಕ್ತಿಯಿಂದ ಹೇರಳವಾದ ಅರ್ಹತೆಯನ್ನು ಸಾಧಿಸಿದ್ದಾನೆ ಎಂದು ಒಪ್ಪಿಕೊಂಡನು. ಸಭೆಯು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಆಸ್ತಿಕನು ವ್ಯಾಸನನ್ನು ಹೊಗಳುವುದನ್ನು ಮುಂದುವರೆಸಿದನು. ನೀತಿಯ ರಕ್ಷಕ ಮತ್ತು ಆಶೀರ್ವಾದವನ್ನು ತರುವವನ ಪಾತ್ರವನ್ನು ಎತ್ತಿ ತೋರಿಸಿದನು. ತತ್ವಗಳನ್ನು ಸಾಕಾರಗೊಳಿಸಿದವರಿಗೆ ಗೌರವ ಸಲ್ಲಿಸಲು ಹಾಜರಿದ್ದ ಎಲ್ಲರನ್ನೂ ಒತ್ತಾಯಿಸುವ ಮೂಲಕ ಋಷಿ ಮುಕ್ತಾಯಗೊಳಿಸಿದರು. ಧೃತರಾಷ್ಟ್ರನ ಪ್ರಶಾಂತವಾದ ನಿಶ್ಶಬ್ದದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅವನ ಮುಂದೆ ತೆರೆದುಕೊಳ್ಳುತ್ತಿದ್ದ ದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಅವನ ಮಕ್ಕಳು ಮತ್ತು ಮೊಮ್ಮಕ್ಕಳು ತಮ್ಮ ಸ್ನೇಹಿತರು ಮತ್ತು ಅನುಯಾಯಿಗಳೊಂದಿಗೆ ಕೆಲವು ವರ್ಷಗಳಿಂದ ಅವನನ್ನು ಭೇಟಿ ಮಾಡುತ್ತಿದ್ದರು. ವರ್ಷಗಳ ದುಃಖದ ನಂತರ ಅವನ ಜೀವನಕ್ಕೆ ಸಂತೋಷ ಮತ್ತು ಬೆಳಕನ್ನು ತರುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಧೃತರಾಷ್ಟ್ರನ ಆಲೋಚನೆಗಳು ಬ್ರಹ್ಮಾಂಡದ ರಹಸ್ಯಗಳನ್ನು ಅವನಿಗೆ ಬಹಿರಂಗಪಡಿಸಿದ ಪೂಜ್ಯ ಋಷಿಯಾದ ವ್ಯಾಸನೊಂದಿಗಿನ ಭೇಟಿಯತ್ತ ತಿರುಗಲು ಪ್ರಾರಂಭಿಸಿದವು. ರಾಜನ ಭಾವನೆಗಳನ್ನು ಅರಿತ ವ್ಯಾಸನು ಅವನ ಹತ್ತಿರ ಹೋಗಿ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಓ ಪರಾಕ್ರಮಶಾಲಿ ಧೃತರಾಷ್ಟ್ರನೇ, ಅವನು ಹೇಳಿದನು, ನಿಮ್ಮ ಮನಸ್ಸನ್ನು ಮತ್ತೆ ದುಃಖದಿಂದ ಮುಳುಗಿಸಬೇಡಿ. ನೀವು ಮಹಾನಷಿಗಳ ಪ್ರವಚನಗಳನ್ನು ಕೇಳಿದ್ದೀರಿ ಮತ್ತು ನಿಮ್ಮ ಮಕ್ಕಳು ತಮ್ಮ ಶತ್ರುಗಳ ಮೇಲೆ ಸಾಧಿಸಿದ ವಿಜಯವನ್ನು ನೀವು ನೋಡಿದ್ದೀರಿ. ಅವರು ಶಸ್ತ್ರಾಸ್ತ್ರಗಳಿಂದ ಪವಿತ್ರೀಕರಿಸಲ್ಪಟ್ಟ ಅತ್ಯುನ್ನತ ಗುರಿಯನ್ನು ಸಾಧಿಸಿದ್ದಾರೆ ಮತ್ತು ಅವರು ಈಗ ಬಹಳ ಸಂತೋಷದಿಂದ ತಮ್ಮ ಇಚ್ಛೆಯಂತೆ ಚಲಿಸುತ್ತಾರೆ. ವ್ಯಾಸರ ಮಾತುಗಳನ್ನು ಕೇಳುವಾಗ ಧೃತರಾಷ್ಟ್ರನ ಹೃದಯವು ಭಾವೋದ್ರೇಕದಿಂದ ತುಂಬಿತ್ತು. ಈ ಭೂಮಿಯ ಮೇಲಿನ ತನ್ನ ಸಮಯವು ಸಮೀಪಿಸುತ್ತಿದೆ ಎಂದು ಆತನಿಗೆ ತಿಳಿದಿತ್ತು ಮತ್ತು ಹತಾಶೆಯ ಅಂಚಿನಿಂದ ತನ್ನನ್ನು ಮರಳಿ ಕರೆತಂದ ತನ್ನ ಮಕ್ಕಳ ಬಗ್ಗೆ ಆತನಿಗೆ ಆಳವಾದ ಕೃತಜ್ಞತೆಯ ಭಾವವಿತ್ತು. ಆತ ತನ್ನ ಹಿರಿಯ ಮಗ ಯುಧಿಷ್ಠಿರನನ್ನು ಕರೆದು ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿದ ಧ್ವನಿಯಲ್ಲಿ ಆತನೊಂದಿಗೆ ಮಾತನಾಡಿದರೂ, ಅಜಾತಶತ್ರುವೇ, ನಿನಗೆ ಆಶೀರ್ವಾದ, ಇನ್ನು ಮುಂದೆ ಇಲ್ಲಿ ಉಳಿಯಬೇಡ. ನೀನು ನನ್ನ ರಕ್ಷಕ, ನನ್ನ ಸಾಂತ್ವನ ಮತ್ತು ನನ್ನ ಸಾಂತ್ವನವಾಗಿದ್ದೀಯಾ. ನಾವು ಒಟ್ಟಿಗೆ ಕಳೆದ ಸಮಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮತ್ತು ಈಗ ನಾನು ಅತ್ಯಂತ ಕಠಿಣವಾದ ತಪಸ್ಸಿನ ಅಭ್ಯಾಸಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳಲು ಬಯಸುತ್ತೇನೆ. ನಾನು ಈ ಜಗತ್ತನ್ನು ಬಿಟ್ಟು ದೈವಿಕತೆಯೊಂದಿಗೆ ಬೆಸೆದುಕೊಳ್ಳುವ ಸಮಯ ಇದು ಎಂದು ಅವರು ಹೇಳಿದರು. ತನ್ನ ತಂದೆಯ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಇದು ಒಂದು ಯುಗದ ಅಂತ್ಯ ಮತ್ತು ಅವರ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಗುರುತಿಸುವ ಒಂದು ಮಹತ್ವದ ಕ್ಷಣ ಎಂದು ಅವನಿಗೆ ತಿಳಿದಿತ್ತು. ಭಾರವಾದ ಹೃದಯದಿಂದ ಅವನು ತನ್ನ ತಂದೆಯ ಕೋರಿಕೆಗೆ ಉತ್ತರಿಸುತ್ತಾ, ಓ ರಾಜ, ನಾನು ಯಾವುದೇ ತಪ್ಪಿತಸ್ಥನಲ್ಲ. ನನ್ನ ಎಲ್ಲಾ ಸಹೋದರರು ಮತ್ತು ಅನುಯಾಯಿಗಳು ತಮ್ಮ ಇಚ್ಛೆಯಂತೆ ಹೊರಟು ಹೋಗಲಿ. ದೃಢವಾದ ಪ್ರತಿಜ್ಞೆಯೊಂದಿಗೆ ನಾನು ನಿನ್ನನ್ನು ಮತ್ತು ನನ್ನ ಈ ಇಬ್ಬರು ತಾಯಂದಿರನ್ನು ಕಾಯುತ್ತೇನೆ ಎಂದು ಹೇಳಿದನು. ರಾಣಿ ತಾಯಿಯಾದ ಗಾಂಧಾರಿಯು ಯುಧಿಷ್ಠಿರನ ಮಾತುಗಳನ್ನು ಬೆಂಬಲಿಸುತ್ತಾ ತನ್ನ ತಂದೆಯ ಇಚ್ಛೆಗೆ ವಿಧೇಯರಾಗಿ ತಮ್ಮ ರಾಜ್ಯಕ್ಕೆ ಮರಳುವಂತೆ ಅವನನ್ನು ಒತ್ತಾಯಿಸಿದರು. ಓ ಮಗನೇ, ಅವಳು ಹೇಳಿದಳು, ಕುರು ಜನಾಂಗವು ಈಗ ನಿನ್ನ ಮೇಲೆ ಅವಲಂಬಿತವಾಗಿದೆ. ನನ್ನ ಮಾವನ ನಂತರದಕ್ಕೆ ಕೂಡ ನಿನ್ನ ಮೇಲೆ ಅವಲಂಬಿತವಾಗಿದೆ. ಓ ಮಗನೇ, ಹೋಗು ಮತ್ತು ನಾವು ಈ ಹೊರೆಯಿಂದ ಮುಕ್ತರಾಗೋಣ. ಕುಟುಂಬದವರು ಯೋಚಿಸುತ್ತಿದ್ದಂತೆ ಯುಧಿಷ್ಠಿರನ ಕಿರಿಯ ಸಹೋದರ ಸಹದೇವನು ಪ್ರೀತಿ ಮತ್ತು ಭಕ್ತಿಯ ಮಾತುಗಳೊಂದಿಗೆ ಮಾತನಾಡಿದನು. ಓ ಭರತ ಕುಲದ ಮುಖ್ಯಸ್ಥನೇ, ಅವನು ನನ್ನ ತಾಯಿಯನ್ನು ಬಿಟ್ಟು ಹೋಗಲು ನನಗೆ ಧೈರ್ಯವಿಲ್ಲ. ನೀನು ಶೀಘ್ರದಲ್ಲೇ ರಾಜಧಾನಿಗೆ ಹಿಂತಿರುಗುತ್ತೀಯ. ಹಸ್ತಿನಾಪುರ ರಾಜ್ಯದಲ್ಲಿ ರಾಜ ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ತಮ್ಮ ವನವಾಸದಿಂದ ಹಿಂದಿರುಗಿ 2 ವರ್ಷಗಳು ಕಳೆದಿದ್ದವು.
ಈ ಸಮಯದಲ್ಲಿ ನಾರದರ ಎಂಬ ಪವಿತ್ರ ವ್ಯಕ್ತಿಯು ಅರಮನೆಗೆ ಆಗಮಿಸಿದನು. ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾದ ನಾರದನನ್ನು ರಾಜ ಯುಧಿಷ್ಠಿರನು ಬಹಳ ಗೌರವದಿಂದ ಸ್ವಾಗತಿಸಿದನು. ಅವರು ಒಟ್ಟಿಗೆ ಕುಳಿತಾಗ ರಾಜ ಯುಧಿಷ್ಠಿರನು ನಾರದನ ಪ್ರಯಾಣ ಮತ್ತು ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದನು. ನಾರದನು, ತಾನು ವಿವಿಧ ದೇಶಗಳ ಮೂಲಕ ಪ್ರಯಾಣಿಸುತ್ತಿದ್ದೇನೆ, ಪವಿತ್ರ ನದಿಗಳಿಗೆ ಭೇಟಿ ನೀಡುತ್ತಿದ್ದೇನೆ ಮತ್ತು ಅನೇಕ ಋಷಿಗಳನ್ನು ಭೇಟಿ ಮಾಡುತ್ತಿದ್ದೇನೆ ಎಂದು ಹೇಳಿದನು. ಗುಣಪಡಿಸುವ ಗುಣಗಳನ್ನು ಹೊಂದಿರುವ ಗಂಗಾ ನದಿಯನ್ನು ತಾನು ನೋಡಿದ್ದೇನೆ ಎಂದು ಅವನು ಉಲ್ಲೇಖಿಸಿದನು. ರಾಜ ಯುಧಿಷ್ಠಿರನು ತನ್ನ ಕಠಿಣ ತಪಸ್ಸಿಗೆ ಹೆಸರುವಾಸಿಯಾಗಿದ್ದ ತನ್ನ ತಂದೆ ಧೃತರಾಷ್ಟ್ರನ ಬಗ್ಗೆ ಕೇಳಿದಾಗ ಅವನ ಕುತೂಹಲ ಕೆರಳಿಸಿತು. ಪಾಂಡವರು ಕುರುಕ್ಷೇತ್ರದಿಂದ ಹಿಂದಿರುಗಿದ ನಂತರ ರಾಜ ಧೃತರಾಷ್ಟ್ರನು ತನ್ನ ಪತ್ನಿ ಗಾಂಧಾರಿ ಮತ್ತು ಅವರ ಪವಿತ್ರ ಅದ್ದಿಯೊಂದಿಗೆ ಗಂಗದ್ವಾರದ ಕಡೆಗೆ ಸಾಗಿದನು ಎಂದು ನಾರದನು ಬಹಿರಂಗಪಡಿಸಿದನು. ಅಲ್ಲಿ ಅವರು ತಮ್ಮ ಬಾಯಿಯಲ್ಲಿ ಉಂಡೆಗಳನ್ನು ಹಿಡಿದುಕೊಂಡು ದಾಳಿಯಲ್ಲಿ ಮಾತ್ರ ಜೀವನ ನಡೆಸುತ್ತಾ ವಿಪರೀತ ತಪಸ್ಸನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. 6 ತಿಂಗಳೊಳಗೆ ರಾಜನ ದೇಹವು ಕೇವಲ ಅಸ್ಥಿಪಂಜರವಾಗಿ ಮಾರ್ಪಟ್ಟಿತು. ಗಾಂಧಾರಿಯು ನೀರಿನ ಮೇಲೆ ಮಾತ್ರ ಬದುಕುಳಿದನು ಮತ್ತು ಕುಂತಿ ಪ್ರತಿ 6ನೇ ದಿನವೂ ಆಹಾರವನ್ನು ಸೇವಿಸುತ್ತಿದ್ದಳು. ಅವರ ಜೊತೆಗಿದ್ದ ಸಹಾಯಕರು ಪವಿತ್ರವಾದ ಬೆಂಕಿಯನ್ನು ಪೂಜಿಸುವುದನ್ನು ಮುಂದುವರೆಸಿದರು. ಅವರು ಕಾಡಿನ ಮೂಲಕ ಅಲೆದಾಡುತ್ತಿರುವಾಗ ರಾಜಮನೆತನವು ಗಂಗಾ ದಡವನ್ನು ತಲುಪುವಂತೆ ನೋಡಿಕೊಳ್ಳಲು ಸಂಜಯನು ಅವರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದನು. ಒಂದು ದುರದೃಷ್ಟಕರ ದಿನ ಕಾಡಿನ ಉದ್ದಕ್ಕೂ ಭೀಕರವಾದ ಬೆಂಕಿಯು ವ್ಯಾಪಿಸಿ ಅದರ ದಾರಿಯಲ್ಲಿನ ಎಲ್ಲವನ್ನೂ ಸುಟ್ಟು ಹಾಕಿತು. ರಾಜ ಧೃತರಾಷ್ಟ್ರನು ತನ್ನ ತಪಸ್ಸಿನಿಂದ ದುರ್ಬಲನಾಗಿದ್ದನು. ಬೆಂಕಿಯ ಜ್ವಾಲೆಗಳಿಂದ ಚಲಿಸಲು ಅಥವಾ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಅವುಗಳನ್ನು ಬಿಟ್ಟು ಬೇರೆಡೆ ಸುರಕ್ಷತೆಯನ್ನು ಕಂಡುಕೊಳ್ಳುವಂತೆ ಸಂಜಯನಿಗೆ ಸೂಚನೆ ನೀಡಿದನು. ರಾಜನ 2 ತಾಯಂದಿರು ಗಾಂಧಾರಿ ಮತ್ತು ಕುಂತಿ ಅವನು ಸಾವನ್ನು ಎದುರಿಸುವಾಗ ಅವನ ಪಕ್ಕದಲ್ಲಿ ನಿಂತಿರುವ ಬೆಂಕಿಯು ಅವರನ್ನು ಆವರಿಸಿದಾಗ ರಾಜ ಧೃತರಾಷ್ಟ್ರನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ವಿಮೋಚನೆಯ ಅಂತಿಮ ಗುರಿಯತ್ತ ಗಮನ ಕೇಂದ್ರೀಕರಿಸಿದನು. ಅವನ ಹೆಂಡತಿಯರು ಮತ್ತು ಸಂಜಯರು ಅದನ್ನು ಅನುಸರಿಸಿದರು, ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದರು ಮತ್ತು ಮರದ ಕಂಬಗಳಂತೆ ನಿಶ್ಚಲವಾಗಿ ಕುಳಿತಿದ್ದರು. ಜ್ವಾಲೆಗಳು ಅಂತಿಮವಾಗಿ ಅವರನ್ನು ಸೇವಿಸಿದಾಗ ನಾರದನು ಆ ದೃಶ್ಯವನ್ನು ದೂರದಿಂದ ನೋಡಿದನು ಮತ್ತು ನಂತರ ಅದನ್ನು ರಾಜ ಯುಧಿಷ್ಠಿರನೊಂದಿಗೆ ಹಂಚಿಕೊಂಡನು. ಈ ಸುದ್ದಿಯನ್ನು ಕೇಳಿದ ನಂತರ ಪಾಂಡವರು ದುಃಖದಿಂದ ಹೊರಬಂದರು. ಅವರು ತಮ್ಮ ತಂದೆ ಮತ್ತು ಮಲತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಜೋರಾಗಿ ಅಳುತ್ತಿದ್ದರು. ಹಸ್ತಿನಾಪುರದ ನಾಗರಿಕರೂ ಸಹ ಸೇರಿ ವೃದ್ಧ ರಾಜ ಮತ್ತು ಅವನ ಕುಟುಂಬಕ್ಕೆ ಸಂಭವಿಸಿದ ದುರಂತದ ಬಗ್ಗೆ ವಿಷಾದಿಸಿದರು. ಆದಾಗ್ಯೂ ರಾಜ ಯುಧಿಷ್ಠಿರನು ಅಂತಿಮವಾಗಿ ತನ್ನ ಹಿಡಿತವನ್ನು ಮರಳಿ ಪಡೆದನು ಮತ್ತು ಮಾನವ ಅಸ್ತಿತ್ವದ ಅಂತಿಮ ಗುರಿಯಾದ ಜೀವನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಪ್ರತಿಬಿಂಬಿಸಿದನು. ಅವರು ತಮ್ಮ ಸಹೋದರರೊಂದಿಗೆ ಈ ಮಾತುಗಳನ್ನು ಮಾತನಾಡುವಾಗ ಸ್ವೀಕಾರ ಮತ್ತು ನಿರ್ಲಿಪ್ತತೆಯ ಭಾವವು ಅವರ ಮೇಲೆ ಹರಿಯಿತು. ಅವರ ತಂದೆಯ ತ್ಯಾಗದ ನೆನಪು ಅವರೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಇದು ಆಧ್ಯಾತ್ಮಿಕ ಭಕ್ತಿ ಮತ್ತು ವಿಮೋಚನೆಯ ಅನ್ವೇಷಣೆಯ ಶಕ್ತಿಯನ್ನು ನೆನಪಿಸುತ್ತದೆ. ಸೂರ್ಯನು ಕಾಡಿನ ಮೇಲೆ ಮುಳುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಚಿತಾಭಸ್ಮದ ನಡುವೆ ನಿಂತಾಗ ಮರಗಳ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಅವನ ಕಣ್ಣುಗಳು ಅವನ ತಂದೆಯ ದೇಹದ ಸುಟ್ಟ ಅವಶೇಷಗಳ ಮೇಲೆ ನಿಂತವು. ಕಠಿಣ ತಪಸ್ಸಿನಲ್ಲಿ ತೊಡಗಿದ್ದ ಮತ್ತು 10,000 ಆನೆಗಳ ಬಲವನ್ನು ಹೊಂದಿದ್ದನೆಂದು ಹೇಳಲಾಗುತ್ತಿದ್ದ ಒಂದು ಕಾಲದ ಪ್ರಬಲ ರಾಜನು ಅವನ ಮುಂದೆ ನಿರ್ಜೀವನಾಗಿದ್ದನು. ಅವನು ಆ ದುರಂತದ ದೃಶ್ಯವನ್ನು ನೋಡುತ್ತಿರುವಾಗ ಯುಧಿಷ್ಠಿರನ ಮನಸ್ಸು ತನ್ನ ತಂದೆಯು ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಭೂಮಿಯನ್ನು ಆಳಿದ ದಿನಗಳಿಗೆ ತಿರುಗಿತು. ಅವನಿಗೆ ಜನಿಸಿದ 100 ಗಂಡು ಮಕ್ಕಳು ಪ್ರತಿಯೊಬ್ಬರೂ ಬಲಶಾಲಿ ಮತ್ತು ಶ್ರೀಮಂತರು. ಮತ್ತು ಅವನು ಮಲಗುತ್ತಿರುವಾಗ
ತಮ್ಮ ತಂದೆಗೆ ತಾಳೆ ಎಲೆಗಳನ್ನು ಹಚ್ಚಿದ ಸುಂದರ ಮಹಿಳೆಯರನ್ನು ಅವನು ನೆನಪಿಸಿಕೊಂಡನು. ಈಗ ಒಮ್ಮೆ ಆರಾಮ ಮತ್ತು ಸಂತೋಷವನ್ನು ತಂದ ಅದೇ ಕೈಗಳನ್ನು ರಣಹದ್ದುಗಳು ತನ್ನ ತಂದೆಯ ಕ್ಷೀಣಿಸಿದ ದೇಹವನ್ನು ಕುರಿದುಂಬಿಸಲು ಬಳಸುತ್ತಿವೆ ಎಂದು ತೋರುತ್ತದೆ. ಯುಧಿಷ್ಠಿರನ ಆಲೋಚನೆಗಳು ಆತನ ತಾಯಿ ಪ್ರೀತಳ ಕಡೆಗೆ ತಿರುಗಿದವು. ಆಕೆ ತನ್ನ ಪುತ್ರರ ಹೊತ್ತಿ ಉರಿಯುತ್ತಿದ್ದ ಸಮೃದ್ಧಿಯನ್ನು ತೊರೆದು ಕಾಡಿನಲ್ಲಿ ವಾಸಿಸುತ್ತಿದ್ದಳು. ಆಕೆ ದುಃಖದಲ್ಲಿ ಮುಳುಗಿದ್ದ ಮಹಿಳೆಯಾಗಿದ್ದಳು. ತನ್ನ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡಿದ್ದಳು ಮತ್ತು ಈಗ ತನ್ನ ಗಂಡನನ್ನೂ ಕಳೆದುಕೊಂಡಿದ್ದಾಳೆ. ಆದರೂ ಸಾವಿನಲ್ಲೂ ಆಕೆ ತನ್ನ ಗಂಡನೊಂದಿಗೆ ಆಚರಿಸಿದ ಪ್ರತಿಜ್ಞೆಗಳಲ್ಲಿ ಸಾಂತ್ವನವನ್ನು ಕಂಡಳು ಮತ್ತು ಈಗ ಅವರು ಮರಣಾನಂತರದ ಜೀವನದಲ್ಲಿ ಮತ್ತೆ ಒಟ್ಟಿಗೆ ಸೇರಿದ್ದಾರೆ. ಆದರೆ ಯುಧಿಷ್ಠಿರನ ದುಃಖವು ಕೇವಲ ಅವನ ತಾಯಿಗಾಗಲಿ ಅಥವಾ ಅವನ ತಂದೆಯಾಗಲಿ ಅಲ್ಲ, ಅವರಿಗೆ ಸಂಭವಿಸಿದ ಅವಿವೇಕದ ದುರಂತಕ್ಕಾಗಿತ್ತು. ಒಂದು ಕಾಲದಲ್ಲಿ ಸಮೃದ್ಧಿ ಮತ್ತು ಶಕ್ತಿಯ ಮೂರ್ತರೂಪವಾಗಿದ್ದ ಅವನ ಕುಟುಂಬವು ಕಾಡಿನಲ್ಲಿ ಉರಿಯದ ಬೆಂಕಿಯಿಂದ ಬೂದಿಯಾಡಿತು ಎಂಬ ಸತ್ಯವನ್ನು ಅವನು ವಿಷಾದಿಸಿದನು. ರಾಜನ ಮಾತುಗಳು ಅವನ ಮನಸ್ಸಿನ ಕೋಣೆಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಮ್ಮ ಈ ಸಾರ್ವಭೌಮತ್ವದ ಮೇಲೆ, ನಮ್ಮ ಪರಾಕ್ರಮದ ಮೇಲೆ, ಕ್ಷತ್ರಿಯರ ಆಚರಣೆಗಳ ಮೇಲೆ ಅಂತಹ ವಿಪತ್ತಿನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಅವರ ಶಕ್ತಿ ಮತ್ತು ಧೈರ್ಯದ ಮೌಲ್ಯವೇನು? ಅವನು ಅಲ್ಲಿ ನಿಂತಾಗ ಯೋಚನೆಯಲ್ಲಿ ಕಳೆದು ಯುಧಿಷ್ಠಿರನ ಸಹೋದರವಾದ ಭೀಮ, ಅರ್ಜುನ ಮತ್ತು ಸಹದೇವನು ಅವನ ಬಳಿಗೆ ಬಂದರು. ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟವು. ಅವರೆಲ್ಲರೂ ಈ ದುರಂತದಿಂದ ಆಘಾತಕ್ಕೊಳಗಾಗಿದ್ದರು ಮತ್ತು ಅವರ ವಿಲಾಪದ ಕೂಗುಗಳು ಅರಮನೆಯ ಕೋಣೆಗಳಲ್ಲಿ ತುಂಬಿದವು. ಸಭಾಂಗಣಗಳಲ್ಲಿ ಸತ್ತವರಿಗಾಗಿ ಪ್ರಾರ್ಥನೆಯಂತೆ ಪ್ರತಿಧ್ವನಿಸುತ್ತಿದ್ದವು. ಅವರ ದುಃಖದ ಸದ್ದು ಎಷ್ಟು ತೀವ್ರವಾಗಿತ್ತೆಂದರೆ ಅದು ಅರಮನೆಯ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುತ್ತಿತ್ತು. ಬ್ರಹ್ಮಾಂಡವು ತನ್ನ ಉದಾತ್ತ ನಿವಾಸಿಗಳ ನಷ್ಟವನ್ನು ದುಃಖಿಸುತ್ತಿದೆ ಎಂಬಂತೆ ಮತ್ತು ಈ ದುಃಖದ ಸಮುದ್ರದ ನಡುವೆ ಯುಧಿಷ್ಠಿರನ ತಾಯಿ ಪ್ರೀತಾ ಉರಿಯುತ್ತಿದ್ದಳು. ಅವಳ ಕೂಗುಗಳು ಮತ್ತು ರಕ್ಷಣೆಗಾಗಿ ವಿನಂತಿಗಳು ಕಾಡಿನ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಅಂತಿಮವಾಗಿ ಅವಳು ಜ್ವಾಲೆಗಳಿಗೆ ಬಲಿಯಾದಳು. ಆ ಕ್ಷಣದಲ್ಲಿ ಪಾಂಡುವಿನ 5 ಪುತ್ರರು ಕೇವಲ ತಮ್ಮ ಹಿಂದಿನ ಆತ್ಮಗಳ ನೆರಳುಗಳಿಗೆ ಸೀಮಿತರಾಗಿದ್ದರು. ಅವರ ಹೃದಯಗಳು ದುಃಖದಿಂದ ಭಾರವಾಗಿದ್ದವು ಮತ್ತು ಅವರ ಆತ್ಮಗಳು ಅವರ ನಷ್ಟದ ಭಾರದಿಂದ ಛಿದ್ರಗೊಂಡಿದ್ದವು. ಒಂದು ಕಾಲದಲ್ಲಿ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದ ಈ ಅರಮನೆಯು ಈಗ ಅವರ ಸ್ಮಾರಕವಾಗಿದೆ. ಗಂಗದ್ವಾರದಿಂದ ಹಿಂದಿರುಗಿದ ನಂತರ ರಾಜ ಧೃತರಾಷ್ಟ್ರನು ದೂರದ ಕಾಡಿನಲ್ಲಿ 3 ವರ್ಷಗಳ ಕಾಲ ವಾಸಿಸುತ್ತಿದ್ದನು. ತನ್ನ ಜೀವನದ ಪ್ರಯಾಣದ ಬಗ್ಗೆ ಯೋಚಿಸುತ್ತಿದ್ದಂತೆ ತನ್ನ ದಿನಗಳನ್ನು ಚಿಂತನೆಯಲ್ಲಿ ಕಳೆಯುತ್ತಿದ್ದನು. ಅವನು ಒಬ್ಬ ಬುದ್ಧಿವಂತ ರಾಜನಾಗಿದ್ದನು ಮತ್ತು ಅವನು ತನ್ನ ಪವಿತ್ರ ವಿಧಿಗಳನ್ನು ಮಾಡಿದಾಗ ದೇವರುಗಳು ಸ್ವತಃ ಸಂತೋಷವಾಗುತ್ತಾರೆ ಎಂದು ಹೇಳಲಾಗುತ್ತಿತ್ತು. ರಾಜ ಧೃತರಾಷ್ಟ್ರನ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ನಾರದ ಮುನಿ ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನ ಆಸ್ಥಾನಕ್ಕೆ ಆಗಮಿಸಿದನು. ಅವನ ಮುಖದ ಮೇಲೆ ಗಂಭೀರ ಭಾವನೆಯೊಂದಿಗೆ ನಾರದನು ಯುಧಿಷ್ಠಿರನಿಗೆ, ರಾಜನು ಪವಿತ್ರವಲ್ಲದ ಬೆಂಕಿಯಿಂದ ಸುಟ್ಟು ಹೋದಿಲ್ಲ ಎಂದು ಹೇಳಿದನು. ಬದಲಿಗೆ ರಾಜ ಧೃತರಾಷ್ಟ್ರರು ಕಾಡಿನಲ್ಲಿ ತನ್ನ ಪವಿತ್ರ ವಿಧಿಗಳನ್ನು ನೆರವೇರಿಸಿದಾಗ ಅವನು ಅವರನ್ನು ತನ್ನ ಪರಿಚಾರಕರಿಂದ ಹೊರಹಾಕಲ್ಪಟ್ಟನು ಮತ್ತು ಅವರು ಕಾಡಿನಲ್ಲಿ ಕಾಡಾದರು ಎಂದು ಹೇಳಲಾಗುತ್ತಿತ್ತು. ನಂತರ ಬೆಂಕಿಯು ಇಡೀ ಅರಣ್ಯವನ್ನು ಆವರಿಸಿದ ಬೆಂಕಿಯನ್ನು ಸೃಷ್ಟಿಸಿತು. ರಾಜ ಧೃತರಾಷ್ಟ್ರನ ಸ್ವಂತ ಪವಿತ್ರ ಬೆಂಕಿಯು ಈ ಕಾಡಿನ ಬೆಂಕಿಯೊಂದಿಗೆ ಒಗ್ಗೂಡಿತು ಮತ್ತು ಈ ಸಂಯೋಗದ ನಡುವೆಯೇ ಅವನು ಗಂಗಾ ನದಿಯ ದಡದಲ್ಲಿ ತನ್ನ ಅಂತ್ಯವನ್ನು ಕಂಡನು ಎಂದು ಹೇಳಲಾಗುತ್ತದೆ. ಗಂಗಾ ನದಿಯ ದಡದಲ್ಲಿ ವಾಸಿಸುವ ಸನ್ಯಾಸಿಗಳು ಈ ಘಟನೆಯನ್ನು ನೋಡಿದ್ದಾರೆ ಎಂದು ನಾರದನು
ಯುಧಿಷ್ಠಿರನಿಗೆ ಹೇಳಿದನು. ನಾರದನ ಮಾತುಗಳಿಂದ ಪ್ರೇರಿತರಾದ ರಾಜ ಧೃತರಾಷ್ಟ್ರನು ತನ್ನ ಎಲ್ಲಾ ಸಹೋದರರು ಮತ್ತು ಮನೆಯ ಹೆಂಗಸರೊಂದಿಗೆ ಗಂಗಾ ನದಿಯ ದಡಕ್ಕೆ ತೆರಳಿದನು. ಹಸ್ತಿನಾಪುರ ಮತ್ತು ಅದರ ಪ್ರಾಂತ್ಯಗಳ ನಿವಾಸಿಗಳು ತಮ್ಮ ರಾಜನಿಗೆ ನಿಷ್ಠರಾಗಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಅವರೆಲ್ಲರೂ ಒಂದೇ ಬಟ್ಟೆಯನ್ನು ಧರಿಸಿ ನದಿಯ ದಡಕ್ಕೆ ಬಂದರು. ಅವರು ನೀರಿಗಿಳಿಯುವಾಗ ಯುಯುತ್ಸು ಮಾರ್ಗವನ್ನು ಮುನ್ನಡೆಸಿದನು ಮತ್ತು ಪಾಂಡವರು ತಮ್ಮ ಚಿಕ್ಕಪ್ಪನ ಆತ್ಮಕ್ಕೆ ನೀರಿನ ಅರ್ಪಣೆಗಳನ್ನು ಅರ್ಪಿಸಲು ಪ್ರಾರಂಭಿಸಿದರು. ಅವರು ಗಾಂಧಾರಿ ಮತ್ತು ಕುಂತಿಯನ್ನು ಇದೇ ರೀತಿಯ ಅರ್ಪಣೆಗಳನ್ನು ನೀಡಿ ಗೌರವಿಸಿದರು. ಅವರ ಕುಟುಂಬಗಳು ಮತ್ತು ವಂಶಾವಳಿಯನ್ನು ಉಲ್ಲೇಖಿಸಿದರು. ಈ ಆಚರಣೆಗಳನ್ನು ಪೂರ್ಣಗೊಳಿಸಿದ ನಂತರ ಇದು ಜೀವಂತ ಜನರನ್ನು ಶುದ್ಧೀಕರಿಸುತ್ತದೆ. ಅವರು ನಗರವನ್ನು ಪ್ರವೇಶಿಸದೆ ಹಸ್ತಿನಾಪುರಕ್ಕೆ ಮರಳಿದರೂ ಬದಲಾಗಿ ಅವರು ನಗರದ ಗೋಡೆಗಳ ಹೊರಗೆ ಶಿಬಿರವನ್ನು ಸ್ಥಾಪಿಸಿ ರಾಜ ಧೃತರಾಷ್ಟ್ರನ ಪಾರ್ಥಿವ ಶರೀರದ ಅಂತಿಮ ವಿಧಿಗಳನ್ನು ನೆರವೇರಿಸಲು ಗಂಗದ್ವಾರಕ್ಕೆ ವಿಶ್ವಾಸಾರ್ಹ ಅಧಿಕಾರಿಗಳನ್ನು ಕಳುಹಿಸಿದರು. ಇನ್ನೂ ತನ್ನ ಚಿಕ್ಕಪ್ಪ ಮತ್ತು ಸಂಬಂಧಿಕರನ್ನು ಕಳೆದುಕೊಂಡಿದ್ದ ಯುಧಿಷ್ಠಿರನು ಹೊರಡುವ ಮೊದಲು ನಾರದ ಮುನಿಯಿಂದ ಸಾಂತ್ವನ ಪಡೆದನು. ನಂತರ ರಾಜನು ಅವರ ನಿಧನದ 12ನೇ ದಿನದಂದು ಶ್ರಾದ್ದಗಳನ್ನು ಅಥವಾ ಪೂರ್ವಜರ ಅರ್ಪಣೆಗಳನ್ನು ಮಾಡಿದನು. ಆತ ತನ್ನ ಮೃತ ಸಂಬಂಧಿಕರ ಗೌರವಾರ್ಥವಾಗಿ ಹಲವಾರು ಉಡುಗೊರೆಗಳನ್ನು ಮಾಡಿದನು. ಚಿನ್ನ, ಬೆಳ್ಳಿ, ಕತ್ತೆ ಕಿರುಬಗಳು, ದುಬಾರಿ ಹಾಸಿಗೆಗಳು ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಗೌರವ ಸಲ್ಲಿಸಲು ಬಂದವರಿಗೆ ವಿತರಿಸಿದನು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದುದನ್ನು ಪಡೆದನು. ರಾಜನ ಔದಾರ್ಯಕ್ಕೆ ಯಾವುದೇ ಮಿತಿಯಿರಲಿಲ್ಲ ಮತ್ತು ನಗರವು ನಗು ಮತ್ತು ಸಂತೋಷದ ಶಬ್ದಗಳಿಂದ ತುಂಬಿತ್ತು. ಮಹಾನುಷಿ ನಾರದನು ಯುಧಿಷ್ಠಿರನನ್ನು ದೂರದಿಂದ ನೋಡುತ್ತಿದ್ದನು. ಅವನ ಹೃದಯವು ಯುವ ರಾಜನ ಬಗ್ಗೆ ಸಹಾನುಭೂತಿಯಿಂದ ತುಂಬಿತ್ತು.